ಇಲ್ಲಿ ಡಿಫ್ರೆನ್ಸಸ್ ಬಿಟ್ವೀನ್ ಅಸೆರೇಟಿವ್ ಸೆಂಟೆನ್ಸ್ ಮತ್ತು ಅಫರ್ಮೇಟಿವ್ ಸೆಂಟೆನ್ಸಸನ್ನು ನೋಡೋಣ. ಏನು ಡಿಫ್ರೆನ್ಸ್ ಅಂದರೆ, ಫಸ್ಟಲ್ಲಿ ಅಸೆರೇಟಿವ್ ಸೆಂಟೆನ್ಸ್ ಇದು ಇಟ್ ಈಸ್ ಅ ಸೆಂಟೆನ್ಸ್ ವಿಚ್ ಸೇಸ್ ಫ್ಯಾಕ್ಟ್ ಆರ್ ಒಪಿನಿಯನ್ ಆರ್ ಎನಿ ಐಡಿಯಾ. ಅದೇ ಅಫರ್ಮೇಟಿವ್ ಸೆಂಟೆನ್ಸಲ್ಲಿ ಇಟ್ ಈಸ್ ಆಲ್ಸೋ ಸೆಂಟೆನ್ಸ್ ಎಕ್ಸ್ಪ್ರೆಸ್ಸಿಂಗ್ ಸಮಥಿಂಗ್ ಪಾಸಿಟಿವ್ಲಿ. ಓಕೆ, ಅಲ್ಲಿ ನೆಗೆಟಿವ್ ಏನೂ ಇರೋದಿಲ್ಲ ಅಫರ್ಮೇಟಿವ್ ಸೆಂಟೆನ್ಸಸ್ಸಲ್ಲಿ. ಸೊ ನೆಕ್ಸ್ಟ್ ನೋಡೋದಾದರೆ ಅಸೆರೇಟಿವ್ ಸೆಂಟೆನ್ಸಸ್ಸಲ್ಲಿ ಇಟ್ ಕ್ಯಾನ್ ಬಿ ಅಫರ್ಮೇಟಿವ್ ಆರ್ ನೆಗೆಟಿವ್. ಓಕೆ, ಅಸೆರೇಟಿವ್ ಸೆಂಟೆನ್ಸ್ ಒಂದು ಅಫರ್ಮೇಟಿವ್ ಸೆಂಟೆನ್ಸ್ ಆಗಿರ್ಬೋದು ಮತ್ತು ನೆಗೆಟಿವ್ ಆಗಿರ್ಬೋದು. ಬಟ್ ಅಫರ್ಮೇಟಿವ್ ಸೆಂಟೆನ್ಸ್ ಈಸ್ ಆಲ್ವೇಸ್ ಅ ಪಾಸಿಟಿವ್ ಸೆಂಟೆನ್ಸ್. ಓಕೆ, ನೆಕ್ಸ್ಟು ಅಸೆರೇಟಿವ್ ಸೆಂಟೆನ್ಸಸ್ ವಿಚ್ ಎಂಡ್ಸ್ ವಿತ್ ಫುಲ್ ಪಾಯಿಂಟ್, ಸೇಮ್ with the affirmative sentence also ends with the full point. ನೆಕ್ಸ್ಟು ಈ ಎಕ್ಸಾಂಪಲ್ ನೋಡೋದಾದರೆ ಅಸೆರೇಟಿವ್ ಸೆಂಟೆನ್ಸ್ಗೆ ಶಿ ಈಸ್ ರೀಡಿಂಗ್ ಅ ಬುಕ್, ಇದೊಂದು ಎಕ್ಸಾಂಪಲ್ ಫಾರ್ ಅಸೆರೇಟಿವ್ ಸೆಂಟೆನ್ಸ್. ಹಾಗೆಯೇ ಅಫರ್ಮೇಟಿವ್ ಸೆಂಟೆನ್ಸಸ್ ಆಲ್ಸೋ ಸೇಮ್ ಎಕ್ಸಾಂಪಲ್ ಯು ಕ್ಯಾನ್ ಗಿವ್, ಶಿ ಈಸ್ ರೀಡಿಂಗ್ ಅ ಬುಕ್. ನೆಕ್ಸ್ಟು ಈ ಅಸೆರೇಟಿವ್ ಸೆಂಟೆನ್ಸಸ್ಸಲ್ಲಿ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದರೆ ಶಿ ಈಸ್ ನಾಟ್ ರೀಡಿಂಗ್ ಅ ಬುಕ್, ಇದು ಅಸೆರೇಟಿವ್ ಸೆಂಟೆನ್ಸ್ ಆಗುತ್ತೆ. ಹಾಗೆಯೇ ಅಫರ್ಮೇಟಿವ್ ಸೆಂಟೆನ್ಸಲ್ಲಿ ನಮಗೆ ಯಾವುದೇ ಥರದ ನೆಗೆಟಿವ್ ಸೆಂಟೆನ್ಸ್ ಇರೋದಿಲ್ಲ. ಸಿಂಪಲಾಗಿ ಹೇಳೋದಾದರೆ ಏನಂತಾರಂದರೆ, ಈ ಅಸೆರೇಟಿವ್ ಸೆಂಟೆನ್ಸು ಅಫರ್ಮೇಟಿವ್ ಸೆಂಟೆನ್ಸ್ ಆಗಿರುತ್ತೆ, ಬಟ್ ಅಫರ್ಮೇಟಿವ್ ಸೆಂಟೆನ್ಸ್ ಈಸ್ ನಾಟ್ ಅ ಅಸೆರೇಟಿವ್ ಸೆಂಟೆನ್ಸ್. ಓಕೆ, ಒನ್ ಮೋರ್ ಎಕ್ಸಾಂಪಲ್ ನೋಡಿದ್ರೆ ಕ್ಲಿಯರ್ ಆಗುತ್ತೆ. ಏನಂದರೆ ಅಸೆರೇಟಿವ್ ಸೆಂಟೆನ್ಸಲ್ಲಿ ರವಿ ಪ್ಲೇಸ್ ಕ್ರಿಕೆಟ್. ಓಕೆ, ಅಸೆರೇಟಿವ್ ಸೆಂಟೆನ್ಸಲ್ಲಿ ರವಿ ಪ್ಲೇಸ್ ಕ್ರಿಕೆಟ್, ರವಿ ಡಸ್ ನಾಟ್ ಪ್ಲೇಸ್ ಕ್ರಿಕೆಟ್. ಅದೇ ಅಫರ್ಮೇಟಿವ್ ಸೆಂಟೆನ್ಸ್ ಏನಾಗುತ್ತೆ ಅಂದರೆ ರವಿ ಪ್ಲೇಸ್ ಕ್ರಿಕೆಟ್ ಅಷ್ಟೇ ಆಗುತ್ತೆ. ಮೀನ್ಸ್ ಈ ಒಂದು ಅಫರ್ಮೇಟಿವ್ ಸೆಂಟೆನ್ಸಲ್ಲಿ ಯಾವುದೇ ಥರದ ನೆಗೆಟಿವ್ ಇರಬಾರ್ದು. ಓಕೆ, ಓನ್ಲಿ ಪಾಸಿಟಿವ್, ಯಾವುದು ಅಫರ್ಮೇಟಿವ್ ಸೆಂಟೆನ್ಸ್. ಇನ್ ಶಾರ್ಟಲ್ಲಿ ಹೇಳೋದಾದರೆ ಅಸೆರೇಟಿವ್ ಸೆಂಟೆನ್ಸ್ ಎನಿ ಸ್ಟೇಟ್ಮೆಂಟ್ ಪಾಸಿಟಿವ್ ಆರ್ ನೆಗೆಟಿವ್ ಎರಡೂ ಇರ್ಬೋದು, ಬಟ್ ಅಫರ್ಮೇಟಿವ್ ಸೆಂಟೆನ್ಸಲ್ಲಿ ಓನ್ಲಿ ಏನಾಗಿರುತ್ತೆ ಅಂದರೆ ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ವಾಟ್ ಯು ಕ್ಯಾನ್ ಸೇ ಈಸ್ every affirmative sentence is a assertive, but not every assertive sentence is a affirmative. Clear? Okay, thank you.